ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ ಧನು ರಾಶಿ 2026ರ ವರ್ಷ ಭವಿಷ್ಯವನ್ನು ಹೇಳ್ತೇನೆ. 2026ರ ವರ್ಷವು ಧನು ರಾಶಿಯವರಿಗೆ ಅಂದ್ರೆ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ 1ನೇ ಪಾದ ಇವರಿಗೆ ಜೀವನದ ಹಲವು ಕ್ಷೇತ್ರದಲ್ಲಿ ಸಕಾರಾತ್ಮಕ ಬದಲಾವಣೆ ಮತ್ತು ಪ್ರಗತಿಯನ್ನು ತರಲಿದೆ. ಈ ವರ್ಷವು ನಿಮಗೆ ಮಿಶ್ರ ಫಲಗಳಿಂದ ಕೂಡಿರುತ್ತದೆ. ದ್ವಿತೀಯಾರ್ಧವು ಹೆಚ್ಚು ಫಲದಾಯಕವಾಗಲಿದೆ. ಅಂದ್ರೆ ಜೂನ್ ತನಕ ಸ್ವಲ್ಪ ಕಿರಿಕಿರಿ ಅಥವಾ ಕೆಲಸ ನಡೆಯೋದೇ ಇರೋದಾಗಿರ್ಬೋದು, ಆ ತರ ಆಗತ್ತೆ. ಆದ್ರೆ ಜೂನ್ ನಂತರ ನೀವು ಏನೇ ಕೆಲಸನ ಇಟ್ಕೊಂಡ್ರು ಅದು ನಿಮ್ಗೆ ಸರಾಗವಾಗಿ ಆಗೋಗತ್ತೆ ಅಂತ ಹೇಳ್ಬೋದು. 2026ರ ಧನು ರಾಶಿ ಭವಿಷ್ಯದ ಪ್ರಮುಖ ಅಂಶಗಳನ್ನು ನಾನು ನಿಮ್ ಜೊತೆಗೆ ಹೇಳ್ತೀನಿ. ಸೊ ವೃತ್ತಿ ಮತ್ತು ಉದ್ಯೋಗದಲ್ಲಿ ನೋಡೋದಾದ್ರೆ ಅಭಿವೃದ್ಧಿ ಚೆನ್ನಾಗಾಗತ್ತೆ ಈ ವರ್ಷ ನಿಮಗೆ. ವರ್ಷದ ಆರಂಭದಿಂದಲೂ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತದೆ. ಬುಧ ಮತ್ತು ಶುಕ್ರನ ಶುಭ ಸ್ಥಾನದಿಂದಾಗಿ ಉದ್ಯೋಗದಲ್ಲಿ ಬಡ್ತಿ ಅಂದ್ರೆ ಪ್ರಮೋಷನ್ ಸಿಗತ್ತೆ ನಿಮ್ಗೆ, ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ಅಂದ್ರೆ ನೀವು ನೆಕ್ಸ್ಟ್ ಪ್ರಮೋಷನ್ ಆದ್ಮೇಲೆ ಹೊಸ ಹೊಸ ಜವಾಬ್ದಾರಿ ಏನಿರುತ್ತೆ ಅದ್ ನೀವು ಮುಂಚೆಯಿಂದ ಕನ್ಸ್ ಕಾಣ್ತಿರ್ತೀರ, 1 ವರ್ಷ 2 ವರ್ಷದಿಂದ ನನಗ್ ಬೇಕು ಇದು ಅಂತ ಹೇಳಿ. ಈ ವರ್ಷ ಅದು ಈಡೇರತ್ತೆ ಅಂತ ಹೇಳ್ಬಹುದು. ಹಾಗೆ ನಿಮಗೆ ಪ್ರಮೋಷನ್ ಸಿಗೋದಲ್ದೆ, ಹೊಸ ಜವಾಬ್ದಾರಿ ಸಿಗೋದಲ್ದೆ, ಅದರಲ್ಲಿ ಸುಮಾರು ಸವಾಲುಗಳನ್ನ ನೀವು ಎದುರಿಸ್ಬೇಕಾಗತ್ತೆ. ಅಂದ್ರೆ 4ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿ ಇರೋದ್ರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಗೆ ಸ್ವಲ್ಪ ಒತ್ತಡ ಅನಿಸ್ಬೋದು ಅಥವಾ ಮಾನಸಿಕ ಆಯಾಸನೂ ಉಂಟಾಗಬಹುದು. ಆದ್ರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಗೌರವ ಖಂಡಿತ ಸಿಗ್ಲಿದೆ ಈ ವರ್ಷ. ಸೊ ಹಾಗಾಗಿ ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ. ಹಾಗೆ ವಿದೇಶ ಪ್ರಯಾಣ ಏನಾದ್ರೂ ಹೋಗ್ಬೇಕು ಅನ್ಕೊಳ್ಳೋರು, ವಿದೇಶದಲ್ಲಿ ಉದ್ಯೋಗ ಮಾಡ್ಬೇಕು ಅಥವಾ ಉನ್ನತ ಶಿಕ್ಷಣ ಏನಾದ್ರೂ ಮಾಡ್ಬೇಕು ವಿದೇಶದಲ್ಲಿ ಅನ್ನೋರು, ಅವ್ರಿಗೆ ಏನಾಗುತ್ತೆ ಜೂನ್ ನಂತರ ನೀವು ಪಕ್ಕಾ ಹೋಗೇ ಹೋಗ್ತೀರಾ. ಮುಂಚೆಯಿಂದ ನಾನು ಅನ್ಕೋತಿದ್ದೀನಿ ವಿದೇಶಕ್ಕೆ ಹೋಗ್ಬೇಕು, ಆದ್ರೆ ನನಗೆ ಯಾವ ವರ್ಷನೂ ಅದಕ್ಕೆ ದಾರಿ ಸಿಗ್ತಾ ಇಲ್ಲ ಅಂತಂದ್ರೆ ಜೂನ್ ಮೇಲೆ ನೀವು ಇದಕ್ಕೆ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಸಿಗತ್ತೆ. ಹಾಗೆ ಆರ್ಥಿಕ ಸ್ಥಿತಿ ಬಗ್ಗೆ ನಾನು ಏನಾದ್ರೂ ಮಾತಾಡೋದಾದ್ರೆ, ಆದಾಯ ಈ ವರ್ಷ ಆರ್ಥಿಕವಾಗಿ ಸದೃಢವಾಗಲಿದೆ. ನಿಮ್ದು ಸ್ಯಾಲರಿ ಏನಿದೆ ಅದು ಇನ್ಕ್ರಿಮೆಂಟ್ ಆಗೋ ಚಾನ್ಸಸ್ ಇದೆ. ಹಾಗೆ ನೀವು ಹಳೆ ಸಾಲಗಳಿಂದ ಮುಕ್ತಿ ಆಗ್ತೀರಾ. ತುಂಬಾ ವರ್ಷದಿಂದ ನನ್ನ ಸಾಲ ಎಷ್ಟು ತೀರಿದ್ರು ತೀರ್ತಾನೆ ಇಲ್ವಲ್ಲಪ್ಪ, ಬ್ಯಾಂಕ್ ಲೋನ್ ಆಗಿರ್ಬೋದು ಅಥವಾ ಬೇರೆ ಯಾರ ಹತ್ರ ಕೈ ಸಾಲ ತಗೊಂಡಿರ್ತೀರ ಅದು ತೀರ್ತಾನೆ ಇಲ್ಲ ಅಂತಂದ್ರೆ ಈ ವರ್ಷ ನಿಮ್ಗೆ ತೀರ್ಸಕ್ಕಾಗತ್ತೆ. ಹಾಗೆ ಹೊಸ ಹೂಡಿಕೆಗಳು ಮಾಡಲು ನಿಮಗೆ ಉತ್ತಮ ಸಮಯ. ಬೆಳ್ಳಿ ಮೇಲಾಗಿರ್ಬೋದು, ಬಂಗಾರದ ಮೇಲಾಗಿರ್ಬೋದು, ರಿಯಲ್ ಎಸ್ಟೇಟ್ ಮೇಲಾಗಿರ್ಬೋದು, ಭೂಮಿ ಮೇಲೆ ನೀವು ಇನ್ವೆಸ್ಟ್ ಮಾಡಕ್ ಹೋದ್ರೆ ಈ ವರ್ಷ ತುಂಬಾ ಚೆನ್ನಾಗಾಗತ್ತೆ ನೋಡಿ. ಆಸ್ತಿ ಮತ್ತು ವಾಹನದ ಬಗ್ಗೆ ನೋಡೋದಾದ್ರೆ, ಹೊಸ ಮನೆ ಅಥವಾ ವಾಹನ ಖರೀದಿ ಮಾಡುವ ಯೋಗವಿದೆ ಈ ವರ್ಷ ನಿಮ್ಗೆ. ಆದ್ರೆ ಭೂಮಿ ವ್ಯವಹಾರಗಳಲ್ಲಿ ದಾಖಲೆನ ನೀವು ಸರಿಯಾಗಿ ಪರಿಶೀಲಿಸ್ಬೇಕು. ಒಂದು ಸೈಟ್ ತಗೊಳಕ್ಕೆ ಆಗ್ಲಿ ಅಥವಾ ಹೊಲ ತಗೊಳಕ್ಕೆ ಆಗ್ಲಿ ನೀವು ಹೋಗೋದಾದ್ರೆ ಶನಿಯ ಪ್ರಭಾವದಿಂದ ಸ್ವಲ್ಪ ವಿಳಂಬ ಆಗತ್ತೆ. ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲೇಟ್ ಆಗೋದು ಅಥವಾ ನಿಮ್ ಹೆಸರಿಗೆ ಟ್ರಾನ್ಸ್ಫರ್ ಆಗೋದು ಲೇಟ್ ಆಗೋದು, ಈ ತರ ಎಲ್ಲ ಸಮಸ್ಯೆ ಇರತ್ತೆ. ಹಾಗಾಗಿ ಒಂದ್ ಸ್ವಲ್ಪ ನೀವು ಚೆಕ್ ಮಾಡ್ಬೇಕು, ಎಲ್ಲ ಕರೆಕ್ಟಾಗಿ ಅವ್ರ ಹೆಸರಲ್ಲೇ ಇದೆಯಾ, ದುಡ್ಡು ಕೊಡೋಕ್ಕಿಂತ ಮುಂಚೆ ನಿಮ್ ಹೆಸರಿಗೆ ಟ್ರಾನ್ಸ್ಫರ್ ಕರೆಕ್ಟಾಗಿ ಆಗ್ತಿದ್ಯಾ ಅಂತ ಅದನ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಈ ವರ್ಷ ನಿಮಗೊಂದು ಹಠಾತ್ ಆಗಿ ಧನಲಾಭ ಬರುತ್ತೆ. ಸೊ ಜೂನ್ ನಂತರ ಗುರು ಗ್ರಹವು ಕರ್ಕಾಟಕ ರಾಶಿಗೆ ಪ್ರವೇಶ ಆಗೋದ್ರಿಂದ ನಿಮ್ದು ಏನ್ ಹಳೆ ಪಿತ್ರಾರ್ಜಿತ ಆಸ್ತಿ ಇರತ್ತಲ್ಲ ಅದು ತುಂಬಾ ವರ್ಷದಿಂದ ಬರ್ಬೇಕು ಡಿಲೇ ಆಗ್ತಾ ಇದೆ ಅನ್ಕೊಳ್ಳೋರಿಗೆ ಈ ವರ್ಷ ಥಟ್ ಅಂತ ಬಂದೇ ಬಿಡತ್ತೆ. ಅದಕ್ಕೆ ನೀವು ಜಾಸ್ತಿ ಓಡಾಡೋದೇ ಬೇಡ, ನಿಮ್ ಹೆಸರಿಗೆ ಪಟ್ಟನಂಗೆ ಆಗ್ಬಿಡತ್ತೆ. ಹಾಗೆ ಧನಲಾಭವೂ ಸಾಧ್ಯತೆ ಇದೆ ಈ ವರ್ಷ ನಿಮಗೆ. ಇದ್ದಕ್ಕಿದ್ದಂಗೆ ದುಡ್ಡು ಬರೋದು, ಈ ತರ ಎಲ್ಲ ಆಗತ್ತೆ. ಕುಟುಂಬ ಮತ್ತು ಪ್ರೀತಿ ಜೀವನ ನೋಡೋದಾದ್ರೆ, ವೈವಾಹಿಕ ಜೀವನದಲ್ಲಿ ವರ್ಷದ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ, ಭಿನ್ನಾಭಿಪ್ರಾಯ, ಜಗಳ ಈ ತರ ಆಗಬಹುದು. ಆದ್ರೆ ಜೂನ್ ನಂತರ ಇದೆಯಲ್ಲ, ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಉಂಟಾಗತ್ತೆ. ಹಾಗೆ ಸಂತಾನ ಅಪೇಕ್ಷೆ ಮಾಡೋರಿಗೆ ತುಂಬಾ ಶುಭ ಸುದ್ದಿ ಸಿಗತ್ತೆ. ಪ್ರೇಮಿಗಳ ಜೀವನದಲ್ಲಿ ನೋಡೋದಾದ್ರೆ, ಇದು ಮದುವೆಯಾಗಿ ಬದಲಾವಣೆ ಆಗುವ ಸಮಯ. ಜೂನ್ ತಿಂಗಳ ನಂತರ ನಿಮ್ಮ ಪ್ರೇಮ ಸಂಬಂಧಗಳು ಏನಾದ್ರೂ ನೀವು ಪೇರೆಂಟ್ಸ್ ಮುಂದೆ ಒಪ್ಕೊಳ್ಳೋದಾದ್ರೆ ಅವ್ರು ಅದನ್ನ ಸಹಕರಿಸ್ತಾರೆ. ಹಾಗೆ ಮದುವೆಗೂ ತಟ್ಟನಂಗೆ ಅವರು ರೆಡಿ ಮಾಡ್ತಾರೆ. ಕುಟುಂಬದ್ದು ನೋಡೋದಾದ್ರೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ನಿಮ್ಗೆ. ಆಮೇಲೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬಹಳ ಬದಲಾವಣೆ ಕಂಡುಕೊಳ್ತೀರಾ ಈ ವರ್ಷ. ಹಾಗಾಗಿ ಒಂದ್ ಸ್ವಲ್ಪ ನಿಮ್ಮ ತಾಯಿ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಅವ್ರ ಆರೋಗ್ಯದ ಬಗ್ಗೆ ನೀವು ಕಾಳಜಿ ತಗೋಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. ಏನೇ ಹುಷಾರಿಲ್ಲ ಅಂತಂದ್ರೂ ತಕ್ಷಣ ಆಸ್ಪತ್ರೆಗೆ ತೋರಿಸಿದ್ರೆ
ಮುಂದೆ ಬರುವ ಅನಾನುಕೂಲಗಳನ್ನು ತಪ್ಪಿಸಬಹುದು. ಆಮೇಲೆ ನಿಮ್ಮ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಸ್ವಲ್ಪ ಜಾಗ್ರತೆನ ತಗೋಬೇಕು. ಒಟ್ಟಾರೆಯಾಗಿ ಆರೋಗ್ಯ ಉತ್ತಮವಾಗೇ ಇರುತ್ತೆ, ಆದ್ರೆ ಶನಿಯ ಸಂಚಾರ ಇರೋದ್ರಿಂದ ಎದೆ ಅಥವಾ ಹೊಟ್ಟೆ ಸಂಬಂಧಿತ ಸಣ್ಣ ಪುಟ್ಟ ಸಮಸ್ಯೆಯನ್ನ ಕಾಣಿಸ್ಕೊಳ್ತಾರೆ. ಆದ್ರೆ ನೀವು ಅದನ್ನ ಕರೆಕ್ಟ್ ಆಗಿ ಡಾಕ್ಟರ್ ಹತ್ರ ತೋರಿಸಿದ್ರೆ ಏನಾಗುತ್ತೆ, ನಿಮಗೆ ತಕ್ಷಣ ಕಡಿಮೆ ಆಗತ್ತೆ, ಬಿಟ್ಕೊಳಕ್ ಹೋಗ್ಬೇಡಿ. ಅದಾದ್ಮೇಲೆ ಪರಿಹಾರ ಏನಾದ್ರು ಬೇಕು ಅಂತಂದ್ರೆ, ಒತ್ತಡ ಸ್ಟ್ರೆಸ್ ಜಾಸ್ತಿ ಆಗತ್ತೆ ಅನ್ನೋದಾದ್ರೆ ನೀವು ಸ್ವಲ್ಪ ಪ್ರಾಣಾಯಾಮ ಧ್ಯಾನ ಮಾಡ್ಬೇಕು. ಆಮೇಲೆ ಒಳ್ಳೆ ಆಹಾರ ಪದ್ಧತಿಯನ್ನ ರೂಢಿ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ನೀವು ಔಟ್ಸೈಡ್ ಜಂಕ್ ಫುಡ್ ಜಾಸ್ತಿ ತಿನ್ನೋದ್ರಿಂದ ನಿಮ್ಗೆ ಏನಾಗತ್ತೆ ಅಂದ್ರೆ, ನಿಮ್ಗೆ ಗ್ಯಾಸ್ಟ್ರಿಕ್, ಅಲರ್ಜಿ ಸಮಸ್ಯೆ ಈ ತರ ಎಲ್ಲ ಆಗತ್ತೆ. ಹೆಚ್ಚಾಗಿ ನೀವು ಮನೇಲಿ ಊಟ ಮಾಡೋದಾದ್ರೆ ನಿಮ್ಗೆ ಯಾವ ಸಮಸ್ಯೆನೂ ಬರಲ್ಲ ಅಂತ ಹೇಳ್ಬಹುದು. ಹಾಗೆ ಗ್ರಹಗತಿಗಳ ಸಂಚಾರದಿಂದ ನಿಮ್ಮ ಪರ್ಟಿಕ್ಯುಲರ್ ರಾಶಿಗೆ ಏನ್ ಎಫೆಕ್ಟ್ ಆಗತ್ತೆ ಅಂತ ನೋಡೋದಾದ್ರೆ, ಈ ಗುರು ಬದಲಾವಣೆ ಆಗೋದ್ರಿಂದ ಜೂನ್ ವರೆಗೂ ಮಿಥುನದಲ್ಲಿರುವ ಗುರುವು ಸಪ್ತಮ ಸ್ಥಾನದಲ್ಲಿದ್ದು ಅತ್ಯಂತ ಶುಭ ನೀಡುತ್ತಾನೆ. ನಂತರ 8ನೇ ಮನೆಗೆ ಪ್ರವೇಶಿಸಿದರೂ ಉಚ್ಚ ಸ್ಥಾನದಲ್ಲಿರುವುದರಿಂದ ಆಧ್ಯಾತ್ಮಿಕ ಮತ್ತು ಆರ್ಥಿಕ ಪ್ರಗತಿ ತರುತ್ತಾನೆ. ಅದೇ ಹೇಳಿದ್ನಲ್ಲ, ಜೂನ್ ನಂತರ ನೀವೇನೇ ಮಾಡಿದ್ರು ನಿಮಗೆ ಒಳ್ಳೇದಾಗತ್ತೆ, ಮೇನ್ ಆಗಿ ಗುರು ಬದಲಾವಣೆ ಆಗೋದ್ರಿಂದ. ಶನಿ ಇಡೀ ವರ್ಷ 4ನೇ ಮನೆಯಲ್ಲಿ ಅರ್ಧಾಷ್ಟಮ ಶನಿ ಇರೋದ್ರಿಂದ ಮನೆಯ ಪರಿಸರದಲ್ಲಿ ಸ್ವಲ್ಪ ಗಂಭೀರತೆ ಇರಬಹುದು. ಹಾಗಾಗಿ ಸ್ವಲ್ಪ ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆ ಏನಾದ್ರೂ ಬಂದ್ರೆ ನೀವೇ ಸ್ವಲ್ಪ ಸೈಲೆಂಟ್ ಆಗಿ ಅದನ್ನ ಸುಧಾರಿಸ್ಕೊಂಡು ಹೋಗ್ಬೇಕಾಗತ್ತೆ. ರಾಹು ಮತ್ತು ಕೇತುವಿನ ಸಂಚಾರ ಏನಾಗುತ್ತೆ ಅಂತಂದ್ರೆ, 3ನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ನೀವ್ ಏನೇ ಕೆಲಸ ಆದ್ರೂ ನಾನು ಮಾಡ್ತೀನಿ ಅಂತ ಮುಂದೆ ನುಗ್ಗಿ ಮಾಡ್ತೀರಾ. ಹಾಗೆ ವಿಶೇಷ ಪರಿಹಾರ ನಾನು ಏನಾದ್ರೂ ಬೇಕು ಅಂತ ಬಯಸೋದಾದ್ರೆ, ಶನಿವಾರ ಕಾಗೆಗಳಿಗೆ ಮತ್ತು ಎಮ್ಮೆಗಳಿಗೆ ಆಹಾರವನ್ನು ನೀಡಿ. ಯಾಕಂತಂದ್ರೆ ಕಪ್ಪು ಇರುವ ಪ್ರಾಣಿ, ಅದಕ್ಕೆ ನೀವು ಏನಾದ್ರೂ ನೀರು ಕೊಡೋದಾಗ್ಲಿ ಫುಡ್ ಕೊಡೋದಾಗ್ಲಿ ಈ ತರ ಮಾಡಿದ್ರೆ ನಿಮ್ಗೊಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಗುರುವಾರ ಹಿರಿಯರ ಅಥವಾ ಗುರುಗಳಿಗೆ ಗೌರವ ಸಲ್ಲಿಸಿ ಮತ್ತು ಹಳದಿ ಬಣ್ಣದ ವಸ್ತುವನ್ನು ದಾನ ಮಾಡಿ. ಇದರಿಂದ ಏನಾಗುತ್ತೆ, ನಿಮಗೆ ಶುಭ ಫಲನ ಅನುಭವಿಸ್ತೀರಾ. ಪ್ರತಿದಿನ ಗಣೇಶನ ಆರಾಧನೆ ಮಾಡುವುದರಿಂದ ಅಡೆತಡೆಗಳು ನಿವಾರಣೆ ಆಗುತ್ತದೆ. ಸೊ ಇಷ್ಟು ಬಂದ್ಬಿಟ್ಟು ಧನು ರಾಶಿಯವರ 2026ರ ವರ್ಷ ಭವಿಷ್ಯ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದ್ರೆ ನೀತಿಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್, ಕಮೆಂಟ್, ಶೇರ್ ಮಾಡಿ. ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರು ಯಾರೇ ಧನು ರಾಶಿಯವರಾಗಿದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಧನ್ಯವಾದಗಳು.